ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲಿ ಬಂದೀವಿ ಅಂತೀರೇನ್ರಿ? ಈಗ ನೀವು ನೋಡ್ಲಿಕ್ಕತ್ತದ್ದು ನಮ್ಮ ಬಿಜಾಪುರದಾಗಿನ ಸಿದ್ದೇಶ್ವರ ಗುಡಿ ರೀ. ಇದು ಸಿದ್ದೇಶ್ವರ ಗುಡಿ ಬಾಜುಕ ಆರ್ಗ್ಯಾನಿಕ್ ಶಾಪ್ ಅದ ರೀ. ನೀವು ಯಾವಾಗಲೂ ನನಗೆ ಕೇಳ್ತಿದ್ರಿ, ನಾವು ಬೆಲ್ಲ ಹಾಕ್ಲಿಕ್ಕತ್ರ ಎಲ್ಲದಕ್ಕೂ ನಾ ಬೆಲ್ಲನೇ ಯೂಸ್ ಮಾಡೋದು, ಸಕ್ರೆ ಅಂತೂ ಯೂಸ್ ಮಾಡಂಗಿಲ್ಲ. ಒಂದು ಬೆಲ್ಲ ಅನ್ರಿ, ಒಂದು ಗೋಮೂತ್ರ ಅನ್ರಿ, ಬೆರಣಿ ಅನ್ರಿ, ಅಂದ್ರೆ ಗೋಮಯ ಮತ್ತು ಸಗಣಿಯಿಂದ ಮಾಡಿದ ನಾವು ಇದನ್ನೇನು ಕುಳ್ಳು ಅಂತ ಕರಿತೀವಿ, ನಮ್ಮ ಸೈಡ್ ನಾವು ಕುಳ್ಳು ಅಂತೀವಿ ರೀ. ಅವನ್ನನ್ರಿ ಎಲ್ಲಾನು ನಾ ತಗೊಳ್ಳೋದು ಇದ ಶಾಪ್ ಒಳಗ್ರಿ. ಅದು ಅಲ್ಲದೆ ನಾವು ಎಣ್ಣೆ ಸತೇಕ್ರಿ, ಆದ್ರೆ ಸ್ವಲ್ಪ ಕಾಸ್ಟ್ಲಿ ರೀ, ಯಾಕಂದ್ರೆ ಪ್ಯೂರ್ ಇದು ಯಾವುದ ಕಲಬೆರಕೆ ಏನೂ ಇಲ್ರಿ. ನಾವು ಸಾಕಷ್ಟು ಈಗ ಒಂದು ಹಾರ್ಟ್ ಅಟ್ಯಾಕ್ ಅನ್ರಿ ಎಲ್ಲದಕ್ಕೂ ಕಾರಣ ಎಣ್ಣೆನೇ ಇರ್ತದ. ಅದಕ್ಕೆ ಎಣ್ಣೆ ಸತೇಕ ನಾವು ಇಲ್ಲೇ ಪರ್ಚೇಸ್ ಮಾಡೋದ್ರಿ, ಪ್ಯೂರ್ ಎಣ್ಣೆ ರೀ. ಮತ್ತು ಅದನ್ನು ಮಷಿನ್ ಒಳಗೆ ತೆಗಿಯಂಗಿಲ್ಲ. ಹಿಂದಕಿನ ಕಾಲದೊಳಗೆ ಹೆಂಗೆ ಕಟ್ಟಿಗೆ ಒಳಗೆ ತೆಗಿತಿದ್ರಲ್ರಿ, ಹಂಗೆ ತೆಗಿತಾರ್ರಿ ಇವರು. ಇಲ್ಲಿ ಎಲ್ಲಾನು ಪ್ಯೂರೇ ಸಿಗ್ತದ್ರಿ. ಇದು ಯತ್ನಾಳ್ ಗೌಡ್ರ ಅಂಗಡಿ ರೀ. ಇಲ್ಲಿ ಹಾಕಿದ್ದು ಅವರಲ್ಲಿ ಒಂದು 500-600 ಮೇಲೆ ಆಕಳುಗಳು, ಅವನು ಜವಾರಿ ಆಕಳುಗಳೇ ಅವರಿ, ಗೀರ್ ಆಕಳು ಅಂತಾರಲ್ರಿ, ಅವೇ ಆಕಳವರಿ. ಆ ಆಕಳ ಸಗಣಿ ಮತ್ತು ಗೋಮೂತ್ರದಿಂದ ತಯಾರು ಮಾಡಿದ ವಸ್ತುಗಳೇ ಇಲ್ಲಿ ಹೆಚ್ಚಾಗಿ ಸಿಗ್ತಾವ್ರಿ. ಅಲ್ಲಿ ನಾನು ಕಲೆಕ್ಟ್ ಮಾಡಿದ್ದು. ನೀವೆಲ್ಲರೂ ಕೇಳ್ತಿದ್ರಿ, ಮತ್ತು ಎಲ್ಲಿ ತಂದ್ರಿ ಆ ಶಾಪ್, ಫೋನ್ ನಂಬರ್ ಕೊಡ್ರಿ ಅಂತ ಹೇಳಿ ಫೋನ್ ನಂಬರು ಹಾಕಿನ್ರಿ. ಅಲ್ಲಿ ಏನು ಸಿಗ್ತಾವ ಅದನ್ನೂ ನೋಡ್ರಿ. ಇವ್ರು ಹೆಚ್ಚಾಗಿ ಬಹಳ ಸಾಮಗ್ರಿಗಳನ್ನ ಇಡಂಗಿಲ್ರಿ. ನೀವು ಫೋನ್ ಮಾಡಿ ಏನೇನು ಬೇಕು, ಎಷ್ಟು ರೇಟು, ನಿಮ್ಮ ಅಡ್ರೆಸ್ಸು ಅವ್ರ ಜೊತೆನೆ ಮಾತಾಡ್ರಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಬಹಳ ಇಷ್ಟ ಆಗ್ತದ ಅಂತ ಅನ್ಕೊಡ್ತೀನಿ. ಯಾಕಂದ್ರೆ ನಾವು ಹಾಸ್ಪಿಟ್ಲಿಗೆಲ್ಲ ದುಡ್ಡು ಹಾಕೋದೆ ಇಂಥ ಶಾಪ್ ಒಳಗೆ ಹಾಕ್ಬೇಕು ಅನ್ನೋದೇ ನನ್ನ ಉದ್ದೇಶ. ಬರ್ರಿ ಅವ್ರನ್ನ ಭೇಟಿಯಾಗೋಣಂತ. ನಾನು ನೋಡ್ರಿ ಇವತ್ತ ಸ್ಕೂಲ್ ಮುಗಿಸ್ಕೊಂಡು ಸೀದಾ ಅವ್ರ ಅಂಗಡಿಗೆ ಹೋದೇರಿ. ಹೋದಾಗ ಅವ್ರು ಇರ್ಲಿಲ್ರಿ. ಮತ್ತೆ ಕಾಲ್ ಮಾಡಿದೇರಿ, ಪಾಪ ಎಲ್ಲೋ ಹೋಗಿದ್ರು, ಬರ್ತೀನ್ರಿ ಮೇಡಮ್ ಅಂತಂದು ಒಂದು 10 ನಿಮಿಷನಾಗೆ ಬಂದು ಎಲ್ಲಾನು ನಮ್ಮ ಜೊತೆ ಮಾತಾಡ್ಯಾರ್ರಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅದ, ಒಂಚೂರು ಲಕ್ಷ ಕೊಟ್ಟು ಕೇಳಿದ್ರೆ ತಿಳ್ತದ್ರಿ. ಅದಕ್ಕೆ ನಾನು ತೋರಿಸಿದ್ರಾಯ್ತು ಎಲ್ಲ ಹೆಂಗೂ ಸ್ಕೂಲ್ ಕಡೆ ಬಂದಿರಿ. ಮತ್ತು ನನಗೂ ಒಂದಿಷ್ಟು ಬೇಕಾಗಿತ್ತು ಸಾಮಾನು, ಅದ್ರ ಸಲುವಾಗಿ ಒಂಚೂರು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನಾನು ಸರಿ ಅವರಿಗೆಲ್ಲ ಹೇಳಿ ಸಾವಯವ ಬೆಲ್ಲ ರೀ. ಅಂದ್ರೆ ಈಗ ನಾವು ಹೊರಗೆ ನಿಂತು ಎಲ್ಲರೂ ಅಂತಾರೆ, ಈಗ ನಿಂತು ಸಾವಯವ ಅಂತಂತಾರೆ, ಬಿಗರ್ ಕೆಮಿಕಲ್. ಆದ್ರೆ ವಿಶೇಷವಾಗಿ ಅಂತಂದ್ರೆ ಕಬ್ಬುನು ಸಾವಯವ ಮಾಡೋದು ಅಂತಂದ್ರೆ ವಿಶೇಷ ಅದು. ಕಬ್ಬುನು ಸಾವಯವ ಆಗಿ ಮಾಡೋ ಪ್ರಕ್ರಿಯೆಯನ್ನು ಸಾವಯವ ಮಾಡಿದಾಗ ಅದು ಸಾವಯವ ಆಗುತ್ತೆ. ನಾವು ಕಬ್ಬಿನ 30 ಔಷಧ ಹೊಡೆದು ಮಾಡಿದಾಗ ಏನೈತಿ, ಇದು ಮಾಡಿದ್ರೆ ಅದು ಆಗೋ ಸಾಧ್ಯನೇ ಇಲ್ಲ. ಇದು ಬೇರೆ ಸಕ್ಕರೆಯನ್ನು ಕೆಮಿಕಲ್ ಹಾಕಿರ್ತಾರೆ. ಅದ್ರಾಗ ಏನಂತ ಒಂದು ಇಸೆನ್ಸ್ ಇರುತ್ತೆ. ಆ ಇಸೆನ್ಸ್ ಅನ್ನು ನಾವು ಹೊಟ್ಟೆ ಹೋಯ್ತು ಅಂತಂದ್ರೆ ಕಳುಗಳ ರೀತಿ ತೋರಿಸ್ಬಿಡ್ತಾರ. ಹೆಂಗ್ ದಾರು ಕೊಡುವಾಗ 20 ಕಿಲೋ ಆಗ್ತದಂತಂದ್ರೆ ಹಂಗ ಇದಾಗುತ್ತೆ. ಸಕ್ಕರೆಗಿಂತ 100 ರೋಗಗಳು ಉತ್ಪತ್ತಿ ಆಗ್ತಾವೆ. ಮತ್ತು ಅದೇ ಬೆಲ್ಲದಿಂದ ಸಾವಯವ ಇದರಿಂದ ಆಗಲ್ಲ. ಮತ್ತು ಉಲಟ್ ನಮ್ಗೆ ಕ್ಯಾಲ್ಸಿಯಂ ಹೆಚ್ಚಿಗೆ ಆಗತಿ, ಮತ್ತು ಪಚನ ಕ್ರಿಯೆ ಆಗ್ತೈತಿ. ಭಾಳ ಹಲವಾರು ಇದಾವೆ. ಇದು ಬೆಲ್ಲದ ಪೌಡ್ರ್. ಇದು ಹಾಲ್ನ್ಯಾಗ ಮತ್ತು ಇದು ಮಾಡಿ ಯೂಸ್ ಮಾಡ್ಬೋದು. ಇದು 150 ರೂಪಾಯಿ. ಯಾಕಂದ್ರೆ ಇದು ನಳ್ಳಾಗ ಒಣಗಿಸಿ ಕೈಗೆ ತಿಕ್ಕಿ ಇದು ಮಾಡಬೇಕಾಗತ್ತೆ ರೀ. ಇದು ಧೂಪ ರೀ. ಇದು ದೇವ್ರ ಮುಂದೂ ಹಚ್ಚಬಹುದು, ಸೊಳ್ಳೆಗಾಗಿ ಯೂಸ್ ಮಾಡ್ಬೋದು. ಸುಟ್ಟಂತ ಬೂದಿ 10 ಲೀಟರ್ ನೀರನ್ನ ಹಾಕಿ ಕುಡಿಬೇಕು. ಇವರೇನು ಹೊಸದಾಗಿ ಹೇಳ್ತಾರ ಅಂತ ನೀವು ಅನ್ಬೋದು. ಇದಕ್ಕೆ ಏನಂದ್ರೆ ನಾವು ಸುಗಂಧರಾಜ ಹೂವು, ಕೆಲವೊಂದು ಏನೈತಿ ಹೂವುಗಳು ಏನೈತಿ ಹಾಕಿ ಪಚ್ಚಕರ್ಪೂರ ಎಲ್ಲ ಹಾಕಿ ಮಾಡ್ತೀವಿ. ಮೊದಲು ಏನಂತಾರೆ, ಗೋಮೂತ್ರ, ಸಗಣಿ ಮತ್ತು ಪಚ್ಚಕರ್ಪೂರ ಹೂವಿಂದ ಎಲ್ಲ ಒಣಗಿಸಿ ಪೌಡರ್ ಮಾಡಿ ಅದ್ರಾಗ ಹಾಕಿದ್ದಿರ್ತೈತಿ. ಇದರಿಂದ ದೇಹಕ್ಕೆ ಆರೋಗ್ಯಕ್ಕೆ ಏನೇನಂತಂದ್ರೆ, ಈಗ ಮೊದಲು ಏನೈತಿ ನಾವು ಕೆರೆ ನೀರು, ಬಾವಿ ನೀರು ಕುಡ್ತಿದ್ದೀವಿ. ಅದ್ರಾಗ ಏನೈತಿ ಕಲ್ಲಿಂದ ಖನಿಜಗಳು, ಮಣ್ಣಿಂದು ಎಲ್ಲನೂ ಅದ್ರಾಗ ಬರ್ತದೆ. ಈಗ ನಾವೇನು ಮಾಡ್ತೀವಿ, ಕೊಯ್ದು ಹಾಕಿದ ಕೂಡ ಇದು ತಗೋತೀವಿ. ಅದಕ್ಕಾಗಿ ಏನಂತಿದ್ದು ರಾಮಬಾಣ. ಇದು ಬೆಲ್ಲ ರೀ, ಯಾಕಂದ್ರೆ ಹೇಳಿದೆ. ಇದು ರೀ, ಈಗ ತಲೆಯವ್ರಿಗೆ ಏನೈತಿ, ಒಬ್ಬರು ಏನೈತಿ ಕ್ಯಾಪ್ ಹಾಕೊಂಡು ತಲೆ ಕೂನೆಲ್ಲ ತಕ್ಕಳಾಗತೈತಿ, ಕೂದಲು ಉಡ್ಸುತ್ತಿರ್ತಾವು. ಅದಕ್ಕಾಗಿ ಏನೈತಿ ಇದು ಭಾಳ ರಾಮಬಾಣ. ಇದು
ಹೌದ್ರಿ ಹ್ಞೂ ಕೂದಲು ಚೂರು ಕಡಿಮೆ ಹಾ ಪೂರ್ಣ 100% ಎದ್ರಿಂದ ಮಾಡಿರ್ರಿ ಏನ್ ಇದು ಇದರಿ ಅಜ್ವಾನ್ ಸತ್ವ, ಪುದೀನಾ ಸತ್ವ, ಮತ್ತ ಇದು ಪಚ್ಚಕರ್ಪೂರ, ಗೋಮೂತ್ರ, ಮತ್ತು ಕೊಬ್ಬರಿ ಎಣ್ಣೆ, ಮತ್ತು ಕರಿಬೇವು ಇವೆಲ್ಲ ಹಾಕಿ ಅಂತ ಕುದಿಸಿ ಅಟ್ಟಿಸಿ ಮಾಡಿದ್ದೇವೆ. ಇದು ಹೆಣ್ಮಕ್ಳು ಹಚ್ಕೋಬೋದೇನು? ಹಾ, ಹೆಣ್ಮಕ್ಳು ಹಚ್ಕೋಬಹುದು. ಇದು ಕೈಕಾಲು ನೋವಿಗಿರೋದು. ಇವು ಕಾಲು ಹಿಡ್ದಿರ್ತಾವಲ್ರಿ, ಈಗ ವಯಸ್ಸಾದವ್ರಂತಿ ಕಾಲು ಹಿಡ್ದವ್ರು ಏನ್ ಮಾಡ್ತಾರ, ನಡೆಯಕ್ ಆಗ್ತಿರಲ್ಲ, ಮತ್ತೆ ಅವರು ಗುಳಿಗೆ ತೋತಾರ. ಗುಳಿಗೆ ತಗೊಂಡ್ರೆ ಏನಂತ ಸೈಡ್ ಎಫೆಕ್ಟ್ ಆಗತ್ತೆ. ಇದ್ರಲ್ಲಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ, ಮತ್ತು ನೋವು ಪೂರ್ಣ ಕಮ್ಮಿ ಆಗತ್ತೆ. ಇದಕ್ಕೆ ಇದು ಕುಸುಬಿ ಎಣ್ಣೆ ರೀ. ಈಗ ಶುದ್ಧ ಕಟ್ಟಿಗೆ ಗಾಣಲ್ಲೇ ಇದು ಮಾಡಿ ತೆಗ್ದಿದ್ರಿ. ಮತ್ತ ಕರಿ ಕುಸುಬಿ ಇದು ಈಗ ಹೊರ ಮಾರ್ಕೆಟ್ದಾಗ ಆಲ್ಮೋಸ್ಟ್ ಆಲ್ ಸಿಗೋದಂತ ಬಿಳಿ ಕುಸುಬಿ ಜಾಸ್ತಿ ಸಿಗ್ತಾವ. ಅದ್ರ ರೇಟ್ ಏನೈತಿ ಕಮ್ಮಿ ಐತ್ರಿ. ಇದು ಕರಿ ಕುಸುಬಿ ಅಂತೇಳಿ ಅದ್ರಾಗ ಒಂದು ಬರುತ್ತೆ. ಅದು ಆರೋಗ್ಯಕ್ಕೆ ಏನೈತಿ, ಕೊಲೆಸ್ಟ್ರಾಲ್ ಏನೈತಿ ಭಾರಿ ಇದಕ್ಕೆ ಆಗಲ್ಲ. ಹಾರ್ಟಿಗೆ ಎಣ್ಣೆ ನಿಂತಾರೆ. ಯಾಕಂದ್ರೆ ಹೊರಗಿನ ರಿಫೈಂಡ್ ಎಣ್ಣೆ ಅದು ಪೆಟ್ರೋಲಿಯಂ ಐತ್ರಿ ಅದು. ಅದಕ್ಕಾಗಿ ಏನೈತಿ ಇದು ಕೊಬ್ಬರಿ ಎಣ್ಣೆ. ಇದು ನಮ್ಮ ಇವರು ವೀರೇಶ್ ಅವರು ಮಾಡಿದ್ರು. ಇದು ಅಂತಂದ್ರ ಈಗ ಸಣ್ಣ ಮಕ್ಕಳು ಹುಟ್ಟಿದ ಕೂಡ ಏನ್ ಮಾಡ್ತಾರೆ, ಹೊರಗ ಬೇಬಿ ಸೋಪು, ಇವು ಎಣ್ಣೆ, ಮಾಲಿಶ್ ಎಣ್ಣೆ ಅದು ಇದು ಹಚ್ಚಿ ತಿಕ್ತಾರ. ಮೊದಲು ಪುರಾತನ ಕಾಲದಾಗ ಇದ್ದಿದ್ದಿಲ್ಲ. ಇವು ಏನಂತ ಪ್ಯೂರ್ ಕಟ್ಟಿಗೆ ಗಾಣಲ್ಲಿ ಹಾಕಿ ಅವ್ರಿಗೆ ಕಿವ್ಯಾಗ ಮತ್ತು ತಲೆಗೆ ಅಂತ ಎಣ್ಣೆ ಉಣಿಸ್ತಿದ್ರು ಅವ್ರು. ಅವಾಗಿನ ಮಂದಿನೂ ಮತ್ತು ಬುದ್ಧಿ ಇದಾಗ್ತಿತ್ತು. ಈಗ ನಾವೇನ್ ಮಾಡ್ತೀವಿ ಅದ್ರ ಕೆಮಿಕಲ್ ಅದೇ ರೀ, ಬ್ಯಾರೆ ತೂಟ ಎಸೆನ್ಸ್ ಹಾಕಿರ್ತಾರೆ. ಇದು ಕೊಬ್ಬರಿ ಎಣ್ಣೆ ಇದೆ. ಇದು ಅರಿಶಿನ. ಇದು ಅರಿಶಿನ ಬೆಳೆದೂ ಸಾವಯವ ಮತ್ತು ಮಾಡೋ ಪ್ರಕ್ರಿಯೆನೂ ಸಾವಯವ. ಯಾವುದೂ ಒಟ್ಟ ಇದ್ರಾಗ ಕಲರ್ ಒಟ್ಟ ಮಿಕ್ಸ್ ಇರಲ್ಲ. ಮತ್ತು ವಿಶೇಷವಾಗಿ ಇದ್ರಾಗ 2 ಪ್ರಕಾರ ಬರ್ತದೆ. ಒಂದು ಡಾರ್ಕ್ ಕಲರ್ನು ಬರ್ತೈತ್ರಿ. ಡಾರ್ಕ್ ಕಲರ್ ಹೆಂಗ ಆಗ್ತೈತಿ ಅಂದ್ರ, ಈಗ ನಾವು ಅರಿಶಿನ ತೆಗೆದ ತಕ್ಷಣ ಅದು ಬರೇ ಒಣಗಿಸಿ ಸ್ವಚ್ಛ ತೊಳೆದು ಪೌಡರ್ ಮಾಡೋದು ಇದೆ ರೀ. ಒಂದು ಸ್ವಲ್ಪ ಲೈಟ್ಲಿ ಇರ್ತೈತಿ. ಡಾರ್ಕ್ ಅಂದ್ರೆ ಕುದಿಸಿ ಇದು ಮಾಡ್ತಾರೆ, ಅದು ಡಾರ್ಕ್ ಬರುತ್ತೆ. ಇದು ಅರಿಶಿನದು ಇದಾಯ್ತು. ಉಪ್ಪು ರೀ, ಇದು ಸಿಂದಲವನು ಉಪ್ಪು ಅಂತೇಳಿ ನಾವು ಈಗ ನಾವು ಹೊರಗಿಂದ ಏನು ಇರ್ತೀವಲ್ರಿ ಉಪ್ಪು ವಾಪರ್ಸೋದು, ಅದ್ರಾಗ ಏನಂತ ಕೆಮಿಕಲ್ ಇರ್ತೈತಿ. ಅದಕ್ಕೇನು ಅಂತಾರೆ ಹೆಸರು, ಭಾಳ ಇದೈತೆ ಅದು. ಆದ್ರೆ ಆ ಉಪ್ಪಿಗೆ ಏನಂತೆ ಇದೆ ನಮ್ಮ ಆರೋಗ್ಯಕ್ಕೆ ಏನಂತೆ ಹಾನಿಕಾರಕ. ಇದೇನಂತೆ ಪುರಾತನ ಕಾಲದಾಗ ಒಂದು ಕಲ್ಲು ಇದನ್ನೇ ಇರ್ತಿತ್ತು, ಅದು ಪೌಡರ್ ಮಾಡಿ ಇದು ಮಾಡಿದ್ರಿ. ಉಪ್ಪು ನಾವು ಇದು ಗುಜರಾತಿ ಜಾಸ್ತಿ, ಅಲ್ಲಿಂದ ತಂದು ಇದು ಮಾಡೋದು. ಇದು ಅಶೋಕ ಚೂರ್ಣ ಅಂತೇಳಿ ಹಾರ್ಟ್ ಪೇಷಂಟ್ ಇದ್ದವ್ರಿಗೆ ಇದು ರಾಮಬಾಣ ರೀ. ಅಶೋಕ ಚೂರ್ಣ ಅಂತೇಳಿ. ಇದು ಬೆಳಗ್ಗೆ ಎದ್ದ ತಕ್ಷಣ ತಲೆ ಹೊಟ್ಟಿಲೆ 1 ಗ್ಲಾಸ್ ನೀರು, ಇಲ್ಲಾಂದ್ರೆ ಜವಾರಿ ಹಾಕೋ ಹಾಲು 1 ಕಪ್ನಾಗ ಹಾಕಿ 1 ಸ್ಪೂನ್ ಹಾಕಿ ಮಿಶ್ರಣ ಮಾಡಿ ತಗೋಬೇಕು. ಹಾರ್ಟ್ ಅಟ್ಯಾಕ್ ಇದ್ದವ್ರು ಪೂರ್ಣ ಅವರು ನಿವಾರಣೆ ಆಗ್ತಾರೆ. ಇದು ಆಮ್ಲ. ಇದು ಆಮ್ಲ ಅಂದ್ರೆ ಪಿತ್ತ. ಒಬ್ಬೊಬ್ರು ಏನ್ ಮಾಡ್ತಾರ, ಇದು ಮಾಡ್ತಾರೆ, ಇವು ಗುಳಿಗೆ ಒಮ್ಮೆಟಿ ಗುಳಿಗೆ ತಗೋತಾರ. ಅದ್ರಲಿಂತ ಕಿಡ್ನಿಗೆ ಎಫೆಕ್ಟ್ ಆಗತ್ತೆ. ಇದು ಎಫೆಕ್ಟ್ ಆಗಲ್ರಿ. ಇದೇನೈತಿ ಬರೀ ನಾವು ಬಿಸಿನೀರ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಲೆ ತೊಗೊಂಡು ಅಂದ್ರೆ ಪಿತ್ತ ಪೂರ್ಣ ಕಮ್ಮಿ ಆಗ್ತದೆ. ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ. ಇದು ಅಲೋವೆರಾ. ನಮ್ದು ಏನೇ ಶರೀರದಾಗ ಏನೇ ಇದ್ರು ಪಚನ ಕ್ರಿಯೆ ಇರಲಿ, ಪ್ಲಸ್ ಶುಗರ್ ಇರಲಿ, ಮತ್ತು ಅಸ್ತಮ ಇರಲಿ, ಅವ್ರಿಗೆ ಏನೈತಿ ಇದು ರಾಮಬಾಣ ರೀ. ಹ್ಞೂ ರೀ, ಪೌಡ್ರ್ ಮಾಡಿದ್ವಿ. ಪೌಡ್ರ್ ಮಾಡಿ ಅದ್ರಾಗ ಏನೈತಿ ಇದು ಮಾಡಿದ್ವಿ. ಇದನ್ನು ಅದೇ ಸೇಮ್ ಕಂಟೈನರ್ ನೀರಾಗ ಹಾಕಿ ಇದು ಮಾಡಬೇಕು. ಶತಾವರಿ ಅಂತಂದ್ರೆ ಈಗ ಹೆಣ್ಮಕ್ಳ ಕೆಲವೊಂದು ಸಮಸ್ಯೆ, ಥೈರಾಯ್ಡ್ ಸಮಸ್ಯೆ ಇರ್ತೈತಿ, ಗರ್ಭಾಶಯ ತೆಗಿಬೇಕಂತಾರೆ. ದವಾಖಾನೆಗೆ ಆದ ಕೂಡ ಹ್ಞೂ ಅಂತೇಳಿ ರೊಕ್ಕ ಇರ್ತಾರೆ. ಅದಕ್ಕಾಗಿ ಏನೈತಿ ನಾವು ಇದು ಗಿಡಮೂಲಿಕೆ ಏನಂತ ಅದು ಶತಾವರಿ ಗಿಡ ಇರ್ತದಲ್ರಿ, ಅದು ಪೌಡ್ರ್ ಇಲ್ಲ ಅದಲ್ರಿ. ಇದ್ರಾಗ ನಾವು ಇದು ಮಾಡಿದ್ದೆ. ಇಲ್ಲಿ ಗದಗ ಬಲ್ಲಿ ಕಪ್ಪದ ಗುಡ್ಡ ಅಂತ ಐತ್ರಿ, ಅಲ್ಲಿ ಏನೈತಿ ನಾವು ತರಿಸಿ ಪೌಡರ್ ಮಾಡಿದ್ರಿ. ಇದೇನೈತಿ ಎಲ್ಲ ಹೆಣ್ಮಕ್ಳು ಏನೇ ಸಮಸ್ಯೆ ಇದ್ರು ಪೂರ್ಣ ನಿವಾರಣೆ ಆಗ್ತೈತಿ. ಮತ್ತೆ ಇದು ತ್ವಚಾ ರಕ್ಷಕ ಅಂತೇಳಿ. ಈಗ ಹೆಣ್ಮಕ್ಳು ಏನ್ ಮಾಡಕತ್ತಾರ ಅಂದ್ರೆ ಇದಕ್ಕೆ ಹೋಗ್ತಾರ, ಬ್ಯೂಟಿ ಪಾರ್ಲರ್ ಹೋಗ್ತಾರ. ಬ್ಯೂಟಿ ಪಾರ್ಲರ್ ಹೋದ್ರೆ ಅವರು ಒಂದು ಕೆಮಿಕಲ್ ಯೂಸ್ ಮಾಡಕತ್ತಾರ. ಅವ್ರೇನ್ ಸಣ್ಣ ಹುಡುಗರು ಅದು ಯೂಸ್ ಮಾಡೋದ್ರಿಂದ ಒಂದು 30 ವರ್ಷ ಆದ್ಮೇಲೆ ಮುದುಕರು ಕಣಕ್ ಆಗ್ತಾರ. ಅವೆಲ್ಲ ಇದ್ದಂಗ ಆಗ್ತಾವ, ಸ್ಕಿನ್ ಪೂರ್ಣ ಇದಾಗಿಬಿಡ್ತದೆ. ಇದು ಮಾಡೋ ವಿಧಾನ ಹೇಳ್ತೀವಿ. ಮತ್ತೆ ಯಾರ್ಯಾರ ಇದ್ರು ಅವ್ರ ಮನೇಲೆ ನೀವು ಸ್ವಾವಲಂಬಿ ಯಾರಿ.
ಇದು ನಾವು ಮೂಸಂಬಿ ಹಣ್ಣು ತಿಂತೀವಿ, ಸಂತ್ರೆ ಹಣ್ಣು ತಿಂತೀವಿ. ಆ ಸೊಪ್ಪು ಏನ್ ಮಾಡ್ತೀವಿ, ಕಸಕ್ಕೆ ಹಾಕಿಬಿಡ್ತೀವಿ. ಅದೇನ್ ಮಾಡೋದು, ನಾವು ಸಣ್ಣಗೆ ಕಟ್ ಮಾಡಿ ಒಣಗಿಸ್ಬೇಕ್ರಿ. ಅದು ಒಣಗಿಸಿ ಅದ್ರಾಗ ಒಂದ್ ಸ್ವಲ್ಪ ಶ್ರೀಗಂಧ, ಒಂದ್ ಸ್ವಲ್ಪ ಮುಲ್ತಾನ್ ಮಟ್ಟಿ ಹಾಕಿ ಮಿಕ್ಸರ್ಗೆ ಹಾಕಿ ಒಂದು ಡಬ್ಬಿ ಮಾಡಿ ಇಟ್ರಂತಂದ್ರ ನೀವು ಮನ್ಯಾಗ ಹೇಳ್ತೀನಿ ಬಳಸಬಹುದು. ಇದಕ್ಕೆ ಹಾ ರಿಸಲ್ಟ್ ಭಾರಿ ಇದೆ. ಹೌದು, ಮೊನ್ನೆ ವೈದ್ಯರು ಇದನ್ನ. ಹೌದು, ಎಕ್ದಮ್ ರಿಸಲ್ಟ್. ಇದು ಚರ್ಮ ರಕ್ಷಕ ಮಲಾಮ್ ಅಂತೇಳಿ ಗಜಕರ್ಣ, ಸೋರಿಯಾಸಿಸ್, ತದ್ದ ಪ್ಲಸ್ ಇದು ಬಿದ್ದುಕೊಳ್ಳೆ ಗಾಯ ಆಗಿರ್ತಾವಲ್ರಿ, ಅದಕ್ಕೆ ಏನಂತಿದ್ದು ರಾಮಬಾಣ. ಇದು ಬಂಗ್ ಬಂಗ್ನು ಇದು ಆತದ್ರಿ, ಬಂಗ್ನು ನಿವಾರಣೆ ಆತದ್ರಿ. ಪೂರ್ಣ ಏನೈತಿ ಇದು ಗೋಮೂತ್ರಲಿಂದ ಮಾಡಿದ್ರಿ. ಅದು ಗೋಮೂತ್ರ 100 ಲೀಟರ್ ಇದ್ದದ್ದು 10 ಲೀಟರ್ ಆಗಲ್ತ ನಾವು ಕುದಿಸ್ತೀವ್ರಿ. ಅದು 2 ದಿವಸ ಬೇಕು ಬರೀ ಕುದಿಸಾಕರಿ. ಅದು ಮ್ಯಾಗ ಹೆಂಗ ಹಾಲಿನ ಕೆನಿ ಬರ್ತೈತಲ್ರಿ, ಆ ತರ ಕೆನಿ ಬಂದಿದ್ದ ಸ್ವಲ್ಪ ಸ್ವಲ್ಪ ತೆಗೆದು ಅದ್ರಾಗ ಬೇವಿನ ಎಣ್ಣೆ ಮತ್ತು ತುಟ್ಟಿ ಅಂತೇಳಿ ಒಂದು ಇದು ಇರ್ತೈತ್ರಿ ಔಷಧ, ಅದು 2 ಹಾಕಿ ಇದು ಮಾಡಿದಾಗ ಇದು ಮಲಮ್ ತಯಾರಾಗತ್ರಿ. ಇದು ತುಟ್ಟಿರ್ಬೇಕಲ್ರಿ? ಹಾ, 150 ರೂಪಾಯಿ ರೀ. ಮತ್ತೆ ಇದು ಪಂಚಗವ್ಯ ಘೃತ ಅಂತೇಳಿ ಕಣ್ಣಿಗೆ ಇದು ಮೂನೆ ಹಾಕೋದ್ರಿ. ಇದೇನು ಕುತ್ತಿಗೆ ಭಾಗ ಐತಲ್ರಿ, ಎಲ್ಲದಕ್ಕೂ ರಾಮಬಾಣ. ನೆನಪಿನ ಶಕ್ತಿ. ಇದ್ರಾಗ ತುಪ್ಪ, ಮೊಸರು, ಗೋಮೂತ್ರ, ಹಸಿ ಸಗಣಿ ರಸ ಮತ್ತ ಹಸಿ ಹಾಲು. ಇದು ಮಾಡೋ ವಿಧಾನ ಅಂತಂದ್ರ ಒಂದು 1/4 kg ನೀವು ತುಪ್ಪ ತಗೋರಿ. 1/4 kg ತುಪ್ಪದಲ್ಲಿ ಒಂದು 1/4 ಲೀಟರ್ ಗೋಮೂತ್ರ, 1/4 ಲೀಟರ್ ಹಸಿ ಸಗಣಿ ರಸ, 1/4 ಲೀಟರ್ ಹಸಿ ಹಾಲು ಹಿಂಡಿದ ತಕ್ಷಣನೇ, 1/4 ಲೀಟರ್ ಮೊಸರು, ಇವೆಲ್ಲ ಹಾಕಿ ಗಿಲಾಟಿ ಪಾತ್ರದಾಗಿಲ್ರಿ, ಸ್ಟೀಲು ಮತ್ತೆ ಇಲ್ಲಾಂದ್ರ ಇದ್ರದ್ದು ತಾಂಬರ್ದು ಗಡಿಗೆ ಹ್ಞೂನ್ರಿ. ಅದ್ರಾಗ ಏನೈತಿ ತಿರುಗಿಸ್ಬೇಕ್ರಿ, ಎಲ್ಲ ಹಾಕಿ ಕುದಿಸ್ಬೇಕು. ಅದು ಕುದಿಸಿ ಹಂಗೆ ತಿರ್ಸ್ತಾ ಇರ್ಬೇಕು. ಅದು 1/4 kg ಆಗಲ್ತಾನ ಅಟ್ಟಿಸ್ಬೇಕು. ಅದು 1 kg 1/4 ಕಿಲೋ ಇದ್ದದ್ದು 1/4 kg ಆಗಲ್ತಾನ ನೀವು ಅಟ್ಟಿಸಿದ್ರಿ ಅಂದ್ರ ಇದು ಪಂಚಗವ್ಯ ಘೃತ ಅಂತೇಳಿ ತಯಾರಾದತಿ. ಇದು ಎದಕ್ ಉಪಯೋಗ ಅಂತಂದ್ರ ಅರ್ಧ ತಲೆ ಹೊಡಿತಿರ್ತೈತ್ರಿ. ಹಾ, ಬರೀ ತಲೆನೋವು ಅಂತಿರ್ತಾರ. ಅದಕ್ಕ ಗೊರಕೆ ಹೊಡೆಯವರು, ನೆನಪಿನ ಶಕ್ತಿ ಇಲ್ಲಾರ್ದವ್ರು, ಪ್ಲಸ್ ಬ್ರೈನ್ ಟ್ಯೂಮರ್ ಸರಿಯಕ ನಿವಾರಣೆ ಆಗ್ತೈತಿ. ಪೇಷಂಟ್ ಎಲ್ಲಾ ಏಜ್ನವರು ಯೂಸ್ ಮಾಡಿ ಎಲ್ಲಾ ಯೂಸ್ ಒಟ್ಟ ಹುಟ್ಟಿದ್ದು 1 ವರ್ಷ ಬಿಟ್ಟು ತಕ್ಷಣ ಎಲ್ಲಾರು ಯೂಸ್ ಮಾಡಬಹುದು. ಎಕ್ದಮ್ ರಾಮಬಾಣ್ರಿ. ಈಗ ನಮ್ಮಲ್ಲಿ ಒಂದು ಪೇಷಂಟ್ ಆರಾಮ ಐತ್ರಿ, ಯಾಕಂದ್ರೆ ಬಡತನ ಪರಿಸ್ಥಿತಿ, ತಲೆ ಹೊಡಿದಿಂದ ದವಾಖಾನಿಗೆ ಹೋಗ್ಯಾನ. ಹೋದ ತಕ್ಷಣ ಅವ್ರೇನ್ ಹೇಳಿದ್ರು, ಸ್ಕ್ಯಾನಿಂಗ್ ಮಾಡ್ಕೊಂಬಂದ್ಕೊಂಡು ನೀವು ಸಣ್ಣ ಕ್ಯಾನ್ಸರ್ ಹುಟ್ಟೈತಿ, ಇಮಿಡಿಯೇಟ್ಲಿ ನೀವು ಆಪರೇಷನ್ ಮಾಡ್ಕೋ, ಇಲ್ಲ ಏನೈತಿ ಇದು ಆಗ್ತದೆ. ಮನಿ ಬಾಡಿಗೆ ಬಡತನ ಪರಿಸ್ಥಿತಿದಾಗ ಎಲ್ಲಿ ತರ 2.5 ಲಕ್ಷ ರೂಪಾಯಿ ರೀ. ಅದಕ್ಕೆ ಏನೈತಿ, ಯಾರೋ ಒಬ್ರು ನಿಮ್ಮಂತವ್ರು ಹೇಳಿದ್ರು ಈ ಅಂಗಡಿಗೆ ಹೋಗುವ, ಅಲ್ಲಿ ಏನೈತಿ ಸಿಗ್ತೈತಿ. ಅವಾಗ ಬರೀ 2 ಬಾಟ್ಲಿ ಮುಗಿಸ್ಯಾನ್ರಿ, ಪೂರ್ಣ ಆರಾಮಾಗ್ಯಾನ, ಎಕ್ದಮ್ ಪೂರ್ಣ ಇದಾಗ್ಯಾನ. ಅಂದ್ರೆ ಅಷ್ಟು ಶಕ್ತಿ ನಮ್ ಗೋಮಾತದಾಗ ಐತಿ. ಮೊದಲ ನಮ್ ದೇಶದಾಗ ಏನೈತಿ 100 ತಳಿಗಳು ಇದ್ದು ಜವಾರಿ ಆಕಳದಾಗ, ಈಗ 36 ಬಂದೈತಿ. ಯಾಕಂದ್ರೆ ಈ ಮೊಘಲರು, ಬ್ರಿಟಿಷರು ಎಲ್ಲಾನು ಸರ್ವನಾಶ ಮಾಡ್ಕೊತ ಬಂದಾರ. ಈಗ ಇದನ್ನು ಸರ್ವನಾಶ ಮಾಡ್ಬೇಕಂತೇಳಿ ನಮ್ಮ ಇವರು ಇದು ಮಾಡ. ಅದಕ್ಕಾಗಿ ನಮ್ ಇವ್ರು ಯತ್ನಾಳ್ ಸಾಹೇಬ್ರ ಏನೈತಿ ಇದು ಹೋರಾಟ ಮಾಡಕತ್ತಾರ, ಗೋ ಸಂತತಿ ಮುಂದೆ ಬೆಳಿಲಿ, ಇಲ್ಲಾಂದ್ರೆ ನಮ್ ಸಂಸ್ಕಾರನೇ ಹಾಳಾಗಿಬಿಡ್ತೈತಿ. ಆ ಕಾರಣಕ್ಕಾಗಿ ಏನೈತಿ ಇದು ಇವೆಲ್ಲ ಗೋ ಸಂತತಿ ಇದು ಮಾಡೋದ. ಇದು ಪಾತ್ರೆ ತೊಳೆ ಸಾಬನ್ ರೀ. ಇದ್ರಾಗ ಏನೈತಿ ಬೂದಿ, ಸಗಣಿಯಿಂದ ಒಣಗಿಸಿ ಕೂಳು ಒಣಗಿಸಿ ಬೂದಿ ಮಾಡಿರ್ತೀವಿ. ಅದು ಪೌಡರ್ ಏನಂತೆ ಇದು ಮಾಡಿದ್ದೀನಿ ಪಾತ್ರೆ ತೊಳೆಯೋದು. ಇದು ಓಮು ಮತ್ತು ಸ್ವಸ್ತಿಕ್. ಓಮು ಇದು ಪ್ಲಸ್ ಸ್ವಸ್ತಿಕ್. ಇದು ಏನಾಗ್ತೈತಿ ಅಂದ್ರೆ ಮನ್ಯಾಗ ನೀವು ಬರೀ ಈ ತರ ಹಚ್ಚಿದ್ರಿ ಅಂತಂದ್ರ ಮೊಬೈಲ್ದು ವೈರಾಣುಗಳು ಕಂಟ್ರೋಲ್ ಆಗ್ತೈತಿ. ಈಗ ನಾವು ಬರೀ ನೀವು ಹೌನ್ರಿ, ನೀವು ಪ್ರಾಕ್ಟಿಕಲ್ ನೋಡ್ಬೇಕಾಯ್ತು ಅಂತಂದ್ರ ಒಂದು ಮೈಕ್ರೋಮೀಟರ್ ಅಂತ ಸಿಗ್ತೈತಿ ಅಲ್ರಿ, ಬರೀ ಒಂದು ಕೂಳು ಇಟೇ ನೀವು ಮನ್ಯಾಗ ಇಟ್ಟು ನೋಡ್ರಿ, ಅದಕ್ಕೆ ಏನೈತಿ 0% ವೈರಾಣುಗಳು ತೋರಿಸ್ತೈತಿ. ಅದೇ ಕೂಳು ನೀವು ಹೊರಗೆ ತೆಗೆದ್ರಿ ಅಂತಂದ್ರ 100% ವೈರಾಣುಗಳು ಅಲ್ಲಿ ಹರಡ್ತೈತಿ. ಇದು ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿದ್ರಿ. ಅದು ಅದಕ್ಕಂತ ನಾವು ಮೊಬೈಲ್ ಚಿಪ್ನು ಮಾಡಾಕತ್ತೀವ್ರಿ. ಅದು ಮೊಬೈಲ್ಗೆ ಏನೈತಿ ಇದು ಆಗೋದು. ಇದು ಅಮೃತಧಾರ ಅಂತ ಹೇಳಿ ತಲೆನೋವು. ಈಗ ಎಲ್ಲಾರ ಟ್ರಾವೆಲಿಂಗ್ ಹೋಗ್ತದ್ರ ಅಂತಂದ್ರ ಆಗಿನ ಜಂಡು ಬಾಂಬ್ ಹಚ್ಕೋತಾರ. ಜಂಡು ಬಾಂಬ್ದಾಗ ಒಂದು ಇಸೆನ್ಸ್ ಇರ್ತೈತ್ರಿ. ಅದು ಇದ್ರಾಗ ಎಂತ ಇಸೆನ್ಸ್ ಇಲ್ಲ. ಇದು ಇದ್ರಾಗ ಮಾಡೋದು ಹೆಂಗಂದ್ರೆ ಅಜಿನ ಸತ್ವ, ಪುದಿನ ಸತ್ವ ಇವ್ಯಾಡ್ಯಾರಿ ಹಾಕಿ ಒಂದು ಬಾಟ್ಲಾಗ, ಕಾಚಿನ ಬಾಟ್ಲಾಗ್ರಿ, ಅವು ಕಲ್ಸಕ್ರಿ ಗತೆ ಇರ್ತೈತಿ. ಗಾಜಿನ ಬಾಟ್ಲಾಗ ಬರೀ ಹಿಂಗೆ ಅಳಗಾಡ್ಬಿಟ್ರೆ ತಯಾರಾಗ್ಬಿಡ್ತೈತಿ.
ಅಷ್ಟು ಮನ್ಯಾಗ ಮಂದಿ ಬೇರೆ ತಗೊಳ್ಳೋದು ಬಾರಿ ತೊಗೊಳೋದು ನಾವು ಅದೇ ರೀತಿ ಇದು ಅದು 80-100 ರೂಪಾಯಿ ಕೊಟ್ಟು ಇದು ಮಾಡಿಬಿಡ್ತಾರೆ. ಮತ್ತೆ ಅದು ಆರೋಗ್ಯಕ್ಕೂ ಹಾನಿಕಾರಕ. ಇದು ಇದೆ ಟೆಲ್ಕೋ ಪೌಡರ್ ಅಂತ. ಈ ಸಣ್ಣ ಮಕ್ಕಳು ಹುಟ್ಟಿದ ತಕ್ಷಣ ಇದಕ್ಕೆ ಬೇಬಿ ಪೌಡರ್ ಯೂಸ್ ಮಾಡ್ತಾರೆ. ಅದರಿಂದ ಸ್ಕಿನ್ನಿಗೆ ಎಫೆಕ್ಟಿವ್ ಆಗ್ತದೆ. ಅದು ಬೇಬಿ ಪೌಡರ್ ನಮ್ಮ ದೇಶದ್ದು ಅಲ್ಲ. ಅದು ಇದೇ ರೀತಿ ವಿಭೂತಿ ಪೌಡರ್ ಇದು. ವಿಭೂತಿ ಪೌಡರ್ ಹಚ್ಚಿದ್ರೆ ಯಾವುದೋ ದುಷ್ಟ ಶಕ್ತಿಗಳು ಬರಲ್ಲ. ಎರಡನೇದಾಗಿತ್ತು ತುರುಕಿ ನಿಲ್ತಲ್ಲ, ಅದೇ ಪೂರ್ಣ ನಿವಾರಣೆ ಆಗ್ತೈತೆ. ಅದು ಇವೆಲ್ಲ ಸಣ್ಣ ಸಣ್ಣ ಬೆವಸಲ್ಲಿ ಇರೋದು ಎಲ್ಲ ಪೂರ್ಣ ನಿವಾರಣೆ ಆಗ್ತೈತೆ. ಇದು ದಂತ ಮಂಜೆ ಅಂದ್ರೆ ಇದ್ರಾಗ 3 ತರ ಐತೆ. ಇದು ಬಿಳಿ ದಂತ ಮಂಜೆ. ಇದು ವಿಭೂತಿ ಪೌಡರ್ ಲಿಂತ ಮಾಡಿದ್ದು. ಬೆಕ್ಕದಂತ ಹಲ್ಲು ಹೊಡಿತಿರ್ಲಿ ಮತ್ತ ಹಲ್ಲು ಸ್ವಚ್ಛ ಆಗ್ತೈತ್ರಿ. ಇದೇ ರೀತಿ ಇದ್ರ ಕೆಂಪು ಇದನ್ನೇ ಅದನ್ನು ಅದೇ ಕಂಟೆನ ಇದ್ರಾಗ ಮಣ್ಣು ಕೆಮ್ಮಣ್ಣು ಹಾಕಿರ್ತೀವ್ರಿ. ಇದು ಕರಿದು. ಇದು ಮಾಡೋದು ಹೆಂಗಂದ್ರೆ ವಿಶೇಷವಾಗಿ ಅಂದ್ರೆ ಕೂಳ್ ಏನ್ ಮಾಡ್ತೀವಲ್ರಿ, ಒಂದ್ ಗಡಿಗ್ಯಾಗ ಪೂರ್ಣ ಹಾಕ್ತಿವಿ, ಸುಡ್ತೀವ್ರಿ. ಮ್ಯಾಮ್ ಸುಟ್ಟು ಅದ್ರಲ್ಲೇ ಅಂತ ಇದು ಮಾಡಿದ್ವಿ. ಇದ್ರಾಗೇನು ಒಂದು ಶೆಂದಲ ಉಪ್ಪು, ನೀಲಗಿರಿ ಎಣ್ಣೆ, ಲವಂಗಿ ಎಣ್ಣೆ ಇವು 3 ಹಾಕಿ ಇದು ಮಾಡಿದ್ರಿ. ಗಟ್ಟಿ ಆದವ್ರಿ. ಮತ್ತೆ ಈ ಬ್ರಷ್ ತಿಕ್ಕುಲಿಂತ ಏನಾಗತ್ತೆ ನಮ್ದು ಇದು ಹಾಳಾಗತ್ರಿ, ಹಲ್ಲುಗಳು ಇದಾದವ್ರಿ. ಇದು ನೋವು ನಿವಾರಕ್ಕೆ ಆಗ ಹೇಳಿದ್ನಲ್ಲ. ಇದು ಸ್ನಾನ ಚೂರ್ಣ ಅಂತೇಳಿ. ಹ್ಞೂ ಈಗ ಮೈಗೆ ಸ್ಕಿನ್ ಡಿಸೀಜನ್ ಇತ್ತಂದ್ರೆ ಪೂರ್ಣ ಅದಕ್ಕೆ ಚಲೋ ರೀ. ಸಾಬಾನು ಹಚ್ಕೊಳಕ್ಕಿಂತ ಇದು ಚಲೋ ರೀ. ಇವು ಕನೇರಿ ಮಠದ ಇದು ಸೋಪ್ ರೀ. ಇದು ಅಂತಂದ್ರೆ ಇದು ಕಡಲೆ ಹಿಟ್ಟಿಂದ ಸೋಪ್ ರೀ. ಇವು ಈ ಹೊರಗಿಂದ ಏನ್ ಮಾಡಕತ್ತೀವಿ ನಾವು ಸೋಪ್ ಯೂಸ್ ಮಾಡಕತ್ತೀವಿ 72% ಅದ್ರ ಕೆಮಿಕಲ್ ಐತ್ರಿ. ಇದ್ರಾಗ ಏನೈತಿ ಯಾವ್ದು ಕೆಮಿಕಲ್ ಇರ್ಲಾರ್ದ ಇದು ಸಾಬೂನ್ ತಯಾರು ಮಾಡಿ. ಇವೆಲ್ಲಾನು ಅಷ್ಟು ಸ್ನಾನ ಸಾಬೂನುಗಳು ಎಕ್ದಮ್ ಭಾರಿ ರಿಸಲ್ಟ್. ಭಾರಿ. ಇದು ಬೇರೆ ನೀನು ಅಗ್ನಿಹೋತ್ರ ಮಾಡೋದು. ಇದು ಅಗ್ನಿಹೋತ್ರ ಮಾನ್ಯ ಇದ್ರಾಗ ಯುದ್ಧ ಆಯ್ತಲ್ರಿ ಉಕ್ರೇನ್ದಾಗ. ಬರೀ 2 ಮನ್ಯಾಗ ಅವ್ರು ಅಗ್ನಿಹೋತ್ರ ಮಾಡ್ತಿದ್ರು. ಅವ್ರ ಮನಿ ಇಷ್ಟೇ ಉಳ್ದೈತ್ರಿ. ಉಳ್ದು ಎಲ್ಲ ಸರ್ವನಾಶ ಆಗೈತಿ. ಅವ್ರಾಗ ಭಾಳ ಐತ್ರಿ. ಇಲ್ಲ ಮಾಡ್ರಿ. ಏನು 1-2 ಮಂತ್ರ ಅದಾವ. ಮಂತ್ರ ನೀವು ಗೊತ್ತದಾವಲ್ರಿ. ಇದು ರಾಮಬಾಣ. ಇದು ಬೆರೆ ಇಷ್ಟೇ ಐತಿ. ಇದ್ರ ಬೆರಳಿದಾಗ ಹಾಕೋದು ಜವಾರಿ ಹಾಕೋದು. ಇವು ಗೋವರ್ಕ. ಇದು ಗೋವರ್ಕ ಅಂತಂದ್ರೆ ಪಿತ್ತ, ಕಫ, ನೆಗಡಿ, ಕೆಮ್ಮ ಇವೆಲ್ಲ ರೋಗಗಳಿಗೂ ರಾಮಬಾಣ. ಅದ್ರ ಬರೇ ಪ್ಲೇನ್ ಗೋಮೂತ್ರ ಅಲ್ಲ, ಇದರಲ್ಲಿ ಎಲ್ಲ ವನೌಷಧಿಗಳು ಹಾಕಿ ನಾವು ಅರಸ್ ತೆಗೆದಿರ್ತೀವಿ. ಅದು ಇದು ಉಪ್ಪಿನಕಾಯಿ. ನಿಂಬೆಹಣ್ಣಿನ ಉಪ್ಪಿನಕಾಯಿ. ನಿಂಬೆಹಣ್ಣಿನೂ ಆರ್ಗ್ಯಾನಿಕ್, ಮಾಡೋ ಪ್ರಕ್ರಿಯೆನೂ ಆರ್ಗ್ಯಾನಿಕ್, ಪ್ಲಸ್ ಕುಸುಬೆ ಎಣ್ಣೆ ವಾಪರ್ಸಿದ್ದೀವಿ. ಹಾಂ ಹಾಂ ಇವು ನಾವು ಕುಸುಬೆ ಎಣ್ಣೆ ಇದು ಮಾಡಿದ್ದೇವೆ. ಇವು ವಿಭೂತಿ ರೀ. ಇವು ವಿಭೂತಿ ಎದಕ್ಕಂತಂದ್ರೆ ನಾವು ಹನಿಗೆ ಇಷ್ಟೇ ಹಚ್ಬೋದಲ್ರಿ. ಇದ್ರಾಗ ಕೆಂಪಲೆ ಕೆದರಿ ನಾವು ಹೊಟ್ಟೆ ಹಾಕೊಂಡೀವಿ ಅಂತಂದ್ರೆ ಕ್ಯಾಲ್ಸಿಯಮ್ ಮತ್ತು ಸಣ್ಣ ಮಕ್ಕಳಿಗೆ ಏನೈತಿ ಪಚನಕ್ರಿಯೆ ಅದಕ್ಕಿಂತ ರಾಮಬಾಣ. ಇದು ಪ್ಯೂರ್ ಸಗಣಿಲಿಂತ ಮಾಡಿದ್ರು. ಜವಾರಿ ಆಕಳ ಸಗಣಿಲಿಂತ ಮಾಡಿದ್ರು. ಇದು ಕುಂಕುಮ ರೀ, ಶುದ್ಧ ಕುಂಕುಮ ರೀ. ಇದ್ರಾಗ ಏನೈತಿ ಅರಿಶಿಣ ಬೇರು, ನಿಂಬೆ ರಸ ಮತ್ತು ತುಪ್ಪ, ಜವಾರಿ ಆಕಳ ತುಪ್ಪ ಮಿಶ್ರಣ ಮಾಡಿದ್ರೆ. ಇವು ಗೋವರ್ಕ ಮನೆ ಶುದ್ಧೀಕರಣಕ್ಕಾಗಿ. ನಾವು ಈಗ ಹೊರಗೆ ಏನ್ ಮಾಡ್ತೀವಿ, ಗೋಮೂತ್ರ ಯಾವ ಬೇಕಾದಾಗ ಹಿಡಿತೀವಿ. ನಮ್ಮ ಮನೆ ಮುಂದೆ ಹಾಕ ಬಂದ ಅದಕ್ಕೊಂದು ಅವಧಿ ಅನ್ನೋದು ಇರ್ತೈತ್ರಿ. ಅದು 3:30 ನಸಿಗ ಆ ಮುಹೂರ್ತದಾಗ ಹಿಡಿದ್ರೆ ಅದು ಪೂಜೆಕ ಮತ್ತೆ ಹೋಮ ಯಜ್ಞಕ್ಕೆ ಯೋಗ್ಯ ಇರೋದು. ಯಾವ ಬೇಕಾದಾಗ ಹಿಡಿತೇವೋ ಅವೇ ರೀತಿ ಅದು ಏನು ಕೆಲಸ ಕೊಡಲ್ಲ. ಅದು ಅದಕ್ಕಾಗಿ ಅಂತ ನಾವು ನಸಿನಾಗ 3:30 5 ಒಳಗಡೆ ನಿಂತು ನಾವು ಇರ್ಬೇಕು. ಈಗ ನಾವು ಅದು ಕೊಡ್ತೀವಿ ಅಗ್ರಿಕಲ್ಚರ್ 30 ರೂಪಾಯಿ ಲೀಟರ್ ಕೊಡ್ತೀವಿ. ಆ ರೀತಿ ಸಣ್ಣ ಬಾಟ್ಲಿ 40 ರೂಪಾಯಿ ಕೊಡ್ತೀವಿ. 1/2 ಲೀಟರ್ನೂ ಇಲ್ಲ. ಶಕ್ತಿ ಐತಿ ಈ ಕಾರಣಕ್ಕೆ. ನೋಡಿದ್ರಲ್ಲ, ಮತ್ತ ಎಲ್ಲಾರು ಕೇಳ್ತಿದ್ರಿ ಡೈಲಿ 1 ಕಮೆಂಟರ ಇರುದೆ. ಮತ್ತೆ ಆರ್ಗ್ಯಾನಿಕ್ ಬೆಲ್ಲ ನಾವು ಚಹಾ ಮಾಡಿದ್ವಿ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲ, ಮತ್ತೆ ಏನಾದ್ರೂ ಮಾಡಿದ್ರು ಆರ್ಗ್ಯಾನಿಕ್ ಬೆಲ್ಲ, ಎಲ್ಲಾ ಅಡಿಗೆಗೂ ಆರ್ಗ್ಯಾನಿಕ್ ಬೆಲ್ಲ ಎಲ್ಲಿ ತರ್ತೀವಿ? ಆರ್ಗ್ಯಾನಿಕ್ ಪ್ಯೂರ್ ಆರ್ಗ್ಯಾನಿಕ್ ನಿಮ್ಗೆ ಹೆಂಗೆ ಸಿಗ್ತದೆ? ಇಲ್ಲೇ ನೋಡ್ರಿ, ಆರ್ಗ್ಯಾನಿಕ್ ಬೆಲ್ಲ ತಗೋದು. ನಾನು ನಿಮ್ಗೆ ಹೋಗಿ ಮಾಡೋದು
9284637856 9284837856 ನೋಡಿದ್ರಲ್ಲ, ಫೋನ್ ನಂಬರ್ ಕೊಟ್ಟೇನಿ ನಿಮ್ಗೆ ಸುನೀಲ್ ಅವ್ರದ್ದು. ಸುನೀಲ್ ಅಂತ ಹೇಳಿ ಅವ್ರ ಹೆಸರ್ರಿ. ಅವ್ರ ಫೋನ್ ನಂಬರ್ ಕೊಟ್ಟೇನಿ. ಕಾಲ್ ಮಾಡ್ರಿ, ಮಾತಾಡ್ರಿ. ಮತ್ತೆ ನೀವೇನಾದ್ರೂ ಆರ್ಡರ್ ಮಾಡೋರಿದ್ರು ಮಾಡಬಹುದು. ಸ್ವಲ್ಪ ಕಾಸ್ಟ್ಲಿ ಅವರಿ, ಡಿಫ್ರೆಂಟ್ ಒಂದು 10-20 ರೂಪಾಯಿ ಚೇಂಜಸ್ ಅದ. ಮತ್ತು ಎಣ್ಣೆ ಅಂತೂ ಬಹಳ ಬೆಸ್ಟ್ ರೀ. ಮತ್ತು ಎಲ್ಲಿ ಗೊತ್ತಾಗ್ತದೆ ಪ್ಯೂರ್ ಅಂತ ಅನ್ನೋದು ನಿಮಗೆ ನಾ ಏನಾದರೂ ಕರಿಬೇಕಾದ್ರೆ ತೋರಿಸ್ತೀನಿ ರೀ. ಅದ್ರೊಳಗೆ ನೋಡ್ರಿ, ನಾವ್ ಏನಾದ್ರೂ ಕರೆದುಕೊಳ್ಳಿ, ಇದು ಸಾದಾ ಎಣ್ಣೆ ಇದ್ರೆ ಕರಿ ಆಗ್ಬಿಡ್ತದಿಲ್ರಿ, ಇದು ಒಟ್ಟೆ ಕರಿನೇ ಆಗಂಗಿಲ್ರಿ. ಅಂದ್ರೆ ಅಲ್ಲೇನೆ ಗೊತ್ತಾಗ್ತದೆ ಎಷ್ಟು ಪ್ಯೂರ್ ಅದ ಅಂತ ಹೇಳಿ. ಅದು ಸ್ವಲ್ಪ 80 ರೂಪೀಸ್ ತನಕ ಚೇಂಜಸ್ ಆಗ್ತದ್ರಿ ರೇಟ್. ಆದ್ರೂ ಕೂಡ ನಾನು ತಗೊಂಡಿರ್ತೀನಿ ರೀ. ಇಲ್ಲೇನೆ ಒಂದು 5 kg, ಒಂದು 1.5 ಅಥವಾ 2 ತಿಂಗಳಿಗೆ ನಮ್ಗೆ 5 kg ಬೇಕಾಗ್ತದ. ಒಮ್ಮೆ 5 kg ನಾನು ತಂದಿರ್ತೀನಿ ರೀ. ಪಾಕೆಟ್ ಡಬ್ಬಿ ಒಳಗೆ ಕಳಿಸ್ತಾರ್ರಿ ಅವರು. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ. ಮತ್ತೆ ಯಾರಾದ್ರೂ ತರಿಸೋರಿದ್ರೆ ಅವ್ರಿಗೆ ಕಾಲ್ ಮಾಡಿ ಮಾತಾಡ್ರಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಾಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.